ಹುಬ್ಬಳ್ಳಿಯಲ್ಲಿ ಸ್ನೇಹಿತರ ಮಧ್ಯೆ ನಡೆದಿದ್ದ ಸಾಮಾನ್ಯ ಜಗಳವೇ ಕೊನೆಗೆ ಜೀವಾಪಾಯದ ಹಲ್ಲೆಗೆ ತಿರುಗಿದ ಗಂಭೀರ ಘಟನೆ ನಡೆದಿದೆ. ಸ್ನೇಹಿತರು ಮದ್ಯ ಕುಡಿಸಿ ಕರೆದುಕೊಂಡು ಹೋಗಿ ತಮ್ಮ ಸ್ನೇಹಿತರ ಮೇಲೆಯೇ ಚಾಕುವಿನಿಂದ ಇರಿತ ಮಾಡಿದ ಆರೋಪ ಹೊರಬಿದ್ದಿದೆ. ಹುಬ್ಬಳ್ಳಿ ಗಿರಿಯಾಲ ರಸ್ತೆಯಲ್ಲಿ ಸೆಲ್ಫ್ ಸ್ನೇಹಿತರ ಮಧ್ಯೆ ನಡೆದಿದ್ದ ವಾಗ್ವಾದವೇ ಕೊನೆಗೆ ಹಿಂಸಾತ್ಮಕ ದಾಳಿಗೆ ತಿರುಗಿದೆ. ಮಹೇಶ್ ಎಂಬ ಯುವಕನಿಗೆ ಹೊಟ್ಟೆ ಸೇರಿದಂತೆ ದೇಹದ ಹಲವು ಭಾಗಗಳಲ್ಲಿ ಚಾಕು ಇರಿತದ ಗಾಯಗಳಾಗಿವೆ. ಈ ಹಲ್ಲೆಯನ್ನು ನೇಕಾರ ನಗರದ ರಮೇಶ್ ಹಾಗೂ ಅವನ ಸ್ನೇಹಿತ ನಡೆಸಿದ್ದಾರೆ ಎಂದು ಪ್ರಾಥಮಿಕ ಮಾಹಿತಿ. ಘಟನೆಯ ಹಿಂದೆ ಹಣಕಾಸಿನ ವ್ಯವಹಾರದ ಗಲಾಟೆ ಇರುವ ಸಾಧ್ಯತೆಯನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಕಸಬಾಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದ ಈ ದಾಳಿಗೆ ಸಂಬಂಧಿಸಿದಂತೆ ಪೊಲೀಸರು ಇಬ್ಬರು ಆರೋಪಿ ಸ್ನೇಹಿತರ ಶೋಧಕ್ಕೆ ತೀವ್ರತೆ ನೀಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರುವ ಮಹೇಶ್ಗೆ ಕಿಮ್ಸ್ನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಮಹೇಶ್ ಅಂತ ಲಾಸ್ಟ್ ಟೈಮ್ ಫೋನ್ ಹಚ್ಚಿದ್ರು, ಪಾರ್ಟಿ ಮಾಡಿ ನಾ ಹೋಗಿಲ್ಲ ಸರ್, 3-4 ಸಲ ಕರೆದು ಹೋಗಿಲ್ಲ ಸರ್. ಅದು ಆಮೇಲೆ ಸರ್ 25 ಲಕ್ಷ ಹೊಡಿ ಮಾಡಿ ಅಂದರು. ನಾ ಆಮೇಲೆ ಇಲ್ಲ ಸರ್, ನಮ್ಮ ಮನ್ಯಾಗ ಅಂತ ಏನೂ ಬೇಡ ಸರ್, ಬೇಡ ಅಂದ್ರೆ ನಾನು ಅದು ನಮ್ಮ ಕೇಟ್ ಹೋದೆ ಸರ್. ಅವ್ರು ಫುಲ್ ಕುಡಿದ ಸರ್, ನಾನು ಕುಡಿದೆ ಸರ್. ಅವ ದೋಸ್ತ ಹಚ್ಚಿ ಚಾಕುದೇವ ಸರ್, ಹಾಕೇ ಬಿಡ್ತೀನಿ ಅಂತ. ಏ ಸರ್ ಯಾಕೆ ಮಿಸ್ಕೆ ಮಾಡ್ತೀರಿ ಅಣ್ಣ ರಂಜನ. ಅವ ಆ ಚಾಕು ತೊಗೊಂಡ ಅವ ರಮೇಶ್ ಅವ ಹಾಕಿ ಹಾಂ ಸುಮ್ಕ ಸರ್ ಅಂತ ಹಾಕಿ ಸರ್. ಫುಲ್ ಕುಡ್ದ ಸರ್. ಬೀರ್ ಬಾಟ್ಲಿ ಅಲ್ಲೇ ಬಿದ್ದಾವ್ರಿ, ಆ ಪಲ್ಯ ಡಬ್ಬಿ ಅಲ್ಲೇ ಬಿದ್ದೈತ್ರಿ, ನನ್ನ ಮೊಬೈಲ್ ಅಲ್ಲೇ ಬಿದ್ದೈತಿ, ನನ್ನ ಚಪ್ಪಲಿ ಅಲ್ಲೇ ಬಿದ್ದಾವ್ರಿ. ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ಸರ್. ನನ್ನ ಬೆಳಕು ಕಟ್ಟಾಗಿ ಸರ್. ಎಷ್ಟು ಜನ ಇತ್ತು? ಇಬ್ಬರು ಮುಗಿ ಸರ್. ಇಬ್ಬರೇ ಇದ್ದರು, ಅವರೊಬ್ಬರು ನೀವು 3 ಜನ ಇದ್ರು. 3 ಜನ ಸರ್. ಚಾಕು ಅವ್ನ ಕಡೆ ರಮೇಶ್ ನಮ್ಮ ಕಡೆ ಅವ್ರ ದೋಸ್ತ ಕಡೆ ತೊಗೊಂಡು ನಂಗೆ ಯಾರು ಸರ್, ಯಾರು ರೋನಾಗ ಯಾರು ಹೆಲ್ಪ್ ಮಾಡಿ ನಮ್ಮ ರೋನ್ಯಾಗ ಸ್ಟೇಷನ್ ಫೋನ್ ಹಚ್ಚಿರಿ, ಸ್ಟೇಷನ್ ಫೋನ್ ಹಚ್ಚಿರಿ, ಆಂಬುಲೆನ್ಸ್ ಕಳಿಸ್ಯಾರ. ಅಲ್ಲಿಂದ ಲಿಮಿಟ ಸರ್, ಅಲ್ಲಿಂದ ನಮ್ಮ ನೇಕಾ ಸರ್ ಮನೆ ನಡ್ಕೊಂಡು ಸರ್, ರಕ್ತ ಎಲ್ಲ ರೋಣಿ ಬಿದ್ದೆ ಸರ್. ಒಂದು ನಡ್ಕೊಂತ ಮುಂಚೆ ಸರ್ ಹನುಮಂತ ಗುಡಿ ಸರ್ಕಲ್, ಹನುಮಂತ ಗುಡಿ ನಂಗೆ ನಡೆಯಾಗಿಲ್ಲ ಸರ್. ಅಲ್ಲಿ ಮಕ್ಕೊಂದು ಸರ್, ಸುಸ್ತಾಗ್ತಂಗೆ ಬಾಯಿಲ್ಲ ಒಣಗಿ ಸರ್. ಈಗೇನು ವಾಂತಿ ಸರ್, ಹಂಗಲ್ಲಿ ಪೂರ ವಾಂತಿ ಆಯ್ತು ರೀ. ವಾಂತಿ ಆದ್ಮ್ಯಾಗ ಅಲ್ಲಿ ಮಾಜಿ ಕಾರ್ಪೊರೇಟರ್ ಸರ್ ಶಿವ ಹಿರೇಮಠ, ಆಮ್ಯಾಗ ರಾಕೇಶ್ ಪಲಾಟೆ ಸರ್, ಅವ್ರು ಬಂದು ನಂಗೆ ಇಲ್ಲಿ ಅರ್ಮಿ ಮಾಡಿ ಸರ್.